ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿಪ್ಲೊಮೊ ತರಗತಿಗಳಲ್ಲಿ ಸುಮಾರು ಮ್ಯಾಥಮೆಟಿಕ್ಸ್ ಮತ್ತು PMSನ ಸುಮಾರು ವಿಡಿಯೋಸ್ ನೀವು ನೋಡಿರ್ತೀರ. ಅದೇ ರೀತಿಯಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ದೀರಾ. ಅದೇ ಒಂದು ಲಿಂಕಿಂದ ಸುಮಾರು ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಿ ಕರೆ ಮಾಡಿ, ಸರ್ ನಮಗೆ ಇಂಜಿನಿಯರಿಂಗ್ ಯಾಕೆ ಹೇಳ್ಕೊಡ್ಬಾರ್ದು ನೀವು ಅಂತ ರಿಕ್ವೆಸ್ಟ್ ರೈಸ್ ಮಾಡ್ತಾಯಿದ್ರಿ. ಖಂಡಿತವಾಗ್ಲೂ ನಾನು ಯಾವತ್ತೂ ಕೂಡ ನಿಮ್ಮ ಸಬ್ಜೆಕ್ಟನ್ನು ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ ಅಂತ. ಸೊ ಅದೇ ರೀತಿಯಾಗಿ ನೀವು ಬೆಳ್ಕೊಂಬಂದಿರೋಂಥ ರಿಲೇಷನ್ಶಿಪ್ಪು ಈಗ ನಮಗೆ ತುಂಬ ಹತ್ತಿರದಿಂದ ನೀವು ಕೇಳ್ತಾ ಇರುವಂಥದ್ದು. ನನಗೂ ಎಲ್ಲೋ ಒಂದು ಕಡೆ ಯಾಕೆ ಮಾಡಬಾರ್ದು ಅನ್ನೋಂಥ ಉದ್ದೇಶದಿಂದ ಇದನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಒಂದು ಕಡೆ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಡಿಪ್ಲೊಮಾ ಒಂದು ವಿಂಗ್ ಆದರೆ ಇಂಜಿನಿಯರಿಂಗ್ ಒಂದು ವಿಂಗ್ ಆಗಿರುತ್ತೆ. ಸೊ ಇಂಜಿನಿಯರಿಂಗ್ ವಿಂಗ್ನ ಒಂದೇ ಸಪ್ರೇಟ್ ಆಗಿರುವಂತಹ ವಿಡಿಯೋಸನ್ನು ಇದಕ್ಕೋಸ್ಕರ ಒಂದು ಹೊಸ ಚಾನಲನ್ನು ಮಾಡಿ ಆ ಚಾನಲಲ್ಲಿ ಈ ವಿಡಿಯೋಸ್ನ ಹಾಕಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ನಿಮಗೆ ಅಲ್ಲೇ ಕೂಡ ಈ ವಿಡಿಯೋ ಸಿಗೋ ಥರ ನಾನು ಟ್ರೈ ಮಾಡ್ತೀನಿ. ಸೊ ಇದನ್ನು ಯಾವ ರೀತಿಯಾಗಿ ನೀವು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇದನ್ನು ಯಾವ ಥರ ಬೆಳೆಸ್ತೀರಾ ಅನ್ನೋದ್ರ ಮೇಲೆ ನನಗೆ ತುಂಬ ಉತ್ಸಾಹ ಇದೆ. ಅದ್ರ ಜೊತೆಲಿ ನಾನು ಕೂಡ ನಿಮ್ಮ ಜೊತೆಗೆ ಕೈಗೂಡಿ ಯಾವ ಒಂದು ಎಫರ್ಟನ್ನು ಹಾಕಬೇಕು ಆ ಎಫರ್ಟನ್ನು ನಾನು ಹಾಕ್ತೀನಿ. ಸೊ ಬಟ್ ಅದ್ರ ಎಲ್ಲದಕ್ಕಿಂತ ಮುಂಚೆ ಯಾಕೆ ನಿಮಗೆ ಡಿಪ್ಲೊಮೆಯಿಂದ ಹೋಗಿರೋಂಥ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಮ್ಯಾಥಮೆಟಿಕ್ಸ್ ಅನ್ನೋದು ಯಾಕೆ ಕಷ್ಟ ಆಗ್ತಾ ಇದೆ ಇಂಜಿನಿಯರಿಂಗ್ಗೆ ಅನ್ನೋದ್ರ ಒಂದು ಸುತ್ತನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಸುಮಾರು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀನಿ, ಯಾಕಂದರೆ ಒಂದ್ಸತಿ ಇಂಜಿನಿಯರಿಂಗ್ ಹೋದಾಗ ಸರ್ ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್ ಅಂತ ಹೇಳೋಂಥ ಸಹಜ. ಆದರೆ ಯಾವುದೇ ಕಾರಣಕ್ಕೂ ನೀವು ಒಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ತುಂಬ ಈಸಿಯಾಗಿರುತ್ತೆ. ಯಾವ ಸಬ್ಜೆಕ್ಟ್ ಆದರೂ ಸರಿ, ನಾನು ಹೇಳೋದು ನಿಮಗೆಲ್ಲ ಗೊತ್ತೇ ಇದೆ, ಅದನ್ನು ನಾವು ಈಸಿಯಾಗಿ ತೊಗೊಂಡಾಗೇ ಅದನ್ನು ನಾವು ಮುಗಿಸೋಕ್ಕೆ ಸಾಧ್ಯ. ಅನ್ನೆಸರಿಯಾಗಿ ನಾವೇ ದೊಡ್ಡದಾಗಿ ಬರ್ಡನ್ ಮಾಡ್ಕೊಳೋದು ಬೇಕಾಗಿಲ್ಲ. ನೀವು ನೋಡ್ತಾ ಇದ್ದೀರಾ, ಏನು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಮ್ಯಾಥಮೆಟಿಕ್ಸ್ ಹ್ಯಾಂಡ್ ಬುಕ್ಕು. ಯಾಕಪ್ಪ ನಿಮಗೆ ಹ್ಯಾಂಡ್ ಬುಕ್ ತೋರಿಸ್ತೀನಿ ಅಂತಂದರೆ, ಒಂದು ಖುಷಿಯಾಗಿರೋ ಸಂಗತಿ ಏನಪ್ಪ ಅಂದರೆ, ಸುಮಾರು ಫಾರ್ಮುಲಾಗಳನ್ನ ಎಸ್ಪೆಷಲಿ ಫಾರ್ VTU ಕಾಲೇಜ್ ಮಾತ್ರ. ಸೊ ಎಸ್ಪೆಷಲಿ ಫಾರ್ VTU ಕಾಲೇಜವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ VTU ಅವರಿಗೆ ಒಂದು ಹ್ಯಾಂಡ್ ಬುಕ್ಕನ್ನು ಕೊಡ್ತಾರೆ. ಸೊ ಇದನ್ನು ಎಕ್ಸಾಮಲ್ಲಿ ಕೂಡ ಕೊಡ್ತಾರೆ. ಏನಕ್ಕಪ್ಪ ಅಂದರೆ, ಇದರಲ್ಲಿರುವಂತಹ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಬೋದು ಅಂತೇಳಿ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ನಿಮ್ಮ ಲೆಕ್ಚರರ್ಸ್ನ ಕೇಳ್ಕೊಂಡು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ. ಮತ್ತು ನನಗನ್ನಿಸ್ದಂಗೆ ನಾನು ಒಂದು 2-3 ಆಟೋನಮಸ್ ಕಾಲೇಜ್ ವಿಚಾರಿಸಿದ್ದೀನಿ. ಅಲ್ಲಿ ಆಟೋನಮಸ್ಸಲ್ಲಿ ಯಾವುದೇ ರೀತಿಯಾದಂತಹ ಹ್ಯಾಂಡ್ ಬುಕ್ ಕೊಡ್ತಾ ಇಲ್ಲ ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ. ನಿಮ್ಮ ಕಾಲೇಜಲ್ಲಿ ಏನಾದರೂ ಹ್ಯಾಂಡ್ ಬುಕ್ ಕೊಡ್ತಾ ಇದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಸೊ ಖಂಡಿತವಾಗ್ಲೂ ಅದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿದೆ, ಸುಮಾರು ಫಾರ್ಮುಲಾಗಳು ಬರ್ತವೆ. ಸೊ ಆ ಫಾರ್ಮುಲಾಗಳು ಮತ್ತು ನಾನು ಏನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಡಿಪ್ಲೊಮಾದಲ್ಲಿ ಆ ಥರ ಒಂದೊಂದು ಲೈನು 2 ಲೈನ್ ಇರೋದಿಲ್ಲ. ಇದು ತುಂಬ ದೊಡ್ಡದಾಗಿರುವಂತಹ ಫಾರ್ಮುಲಾಗಳಿರ್ತವೆ. ಸೊ ಆ ಫಾರ್ಮುಲಾಗಳನ್ನ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ನಾವು ಓದಬೇಕಾದ್ರೆ ನಾವೆಲ್ಲ ಇದನ್ನು ಕಲ್ತಿದ್ದೀರಿ, ನೆನ್ಪಿಟ್ಕೊಂಡಿದ್ದೀರಿ. ಈಗ ಕೆಲವು ವಿದ್ಯಾರ್ಥಿಗಳು ಏನಂತಾರೆ, ಇದು ಇಷ್ಟೊಂದು ದೊಡ್ಡ ಫಾರ್ಮುಲಾನ ಅನ್ನೋದರ ಭಾವನೆ ತೋರಿಸ್ತಾರೆ. ಹಾಗಾಗಿ ನಿಮಗೆ ಎಸ್ಪೆಷಲಿ ನಾನು ಈಗ ಏನು ತೋರಿಸ್ತಾ ಇದ್ದೀನಿ, ಇದು ನಿಮ್ಗೆ ಕೊಟ್ಟಿರುವಂತಹ ಹ್ಯಾಂಡ್ ಬುಕ್ ಆಗಿರುತ್ತೆ. ನಿಮಗೆ ಇದನ್ನು ಪ್ರತಿ ಮ್ಯಾಥ್ಸ್ ಎಕ್ಸಾಮ್ಗೆ ಹೋದಾಗ ಇದನ್ನು ಕೊಡ್ತಾರೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಹಳೆಯ ಸೀರೀಸ್ ಮಕ್ಕಳಿಗೆ ಇದನ್ನು ಕೊಡ್ತಾ ಇರಲಿಲ್ಲ. ಲಕ್ಕಿಲಿ ನಿಮಗೆ ಈಗ ಪ್ರೆಸೆಂಟ್ ನಡೀತಾ ಇರುವಂತಹ ಸೀರೀಸ್ನ ಮಕ್ಕಳಿಗೆ ಎಸ್ಪೆಷಲಿ ನಾನು ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ಮತ್ತೆ ಆಂಬಿಗ್ಯೂಟಿ ಬರಬಾರ್ದು, ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು VTU ಅವರಿಗೆ ಕೊಡೋದನ್ನು ನಾನು ಕೇಳಿದ್ದೀನಿ. ಸೊ ಆಟೋನಮಸ್ ಬಗ್ಗೆ ನನ್ನ ಮಾಹಿತಿ ಇಲ್ಲ, ನೀವು ಇದ್ದರೆ ಒಂದು ರೌಂಡು ವಿಚಾರಿಸ್ಕೊಳ್ಳಿ. ಸೊ ನೀವು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಅನಿಸ್ತಾ ಇರುತ್ತೆ, ಸರ್ ನೀವು ಡಿಫ್ರೆನ್ಸಿಯೇಷನ್ ಹೇಳ್ಕೊಟ್ಟಿರುವಂಥ ಫಾರ್ಮುಲಾಗಳು ಇಲ್ಲೇ ಇದಾವಲ್ವಾ ಅಂತ ಅನಿಸುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೆ, ಪ್ರತಿಯೊಂದು ಫಾರ್ಮುಲಾ ಕಲಿಬೇಕಾದ್ರೆ ಅದು ಒಂಥರ ಫ್ಯೂಚರಲ್ಲಿ ನಿಮಗೆ ಮಾರ್ಕ್ಸ್ ಕೊಡುವಂಥವೇ ಆಗಿರ್ತವೆ. ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಇಂದಿನ ಫಾರ್ಮುಲಾಗಳೇ ಮುಂದಿನ ಮಾರ್ಕ್ಸ್ಗಳು ಅಂತ. ಸೊ ಇದು ನೋಡಿದಾಗ ನಮಗೆ ಪ್ರೂವ್ ಆಗುತ್ತೆ. ನೀವು ಅಲ್ಲಿ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಓದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಲಿಂಕ್ ಮಾಡೋಕ್ಕಾಗೋದಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಯಾಕೆ ಕಷ್ಟ ಆಗುತ್ತೆ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅನ್ನೋದಾದರೆ, ಬೇಸಿಕಲಿ ನಾವೇನು ಮಾಡಿದ್ದೀರಿ, ಡಿಪ್ಲೊಮಾದಲ್ಲಿ ಏನು ಕಲ್ತಿದ್ದೀರಿ ನಾವು. ಸೊ ಒಂದು ಮ್ಯಾಕ್ಸಿಮಮ್ ಅಂತಂದರೆ ನೀವೆಲ್ಲ ಒಂದು ಮ್ಯಾಟ್ರಿಸಸ್ ಕಲ್ತಿರ್ತೀರಾ. ಮ್ಯಾಟ್ರಿಸಸ್ ಆದಮೇಲೆ ಟ್ರಿಗ್ನಾಮೆಟ್ರಿ ಕಲ್ತಿರ್ತೀರಾ, ಸ್ಟ್ರೈಟ್ ಲೈನ್ ಕಲ್ತಿರ್ತೀರಾ, ಕರೆಕ್ಟಾ. ಸೊ ಇದಾದಮೇಲೆ ನೀವು ಡೈರೆಕ್ಟಾಗಿ ಡಿಫ್ರೆನ್ಸಿಯೇಷನ್ ಕಲ್ತಿದ್ರಿ, ಕರೆಕ್ಟಾ. ಸೊ ಇದು ನಾವು ಕಲ್ತಿರುವಂತಹ ಯೂನಿಟ್ಸ್ ಆಗಿತ್ತು. ಆದರೆ ಇಲ್ಲಿ ನಮಗೆ ಮ್ಯಾಟ್ರಿಸಸ್ ಯೂಸ್ ಆಗುತ್ತೆ, ಕೆಲವು ಕಾಲೇಜಲ್ಲಿ ಒಪ್ಕೊಳ್ಳೋಣ. ಟ್ರಿಗ್ನಾಮೆಟ್ರಿ ಅಂತೂ ತುಂಬ ಬೇಕಾಗುತ್ತೆ, ಯೂಸ್ ಆಗುತ್ತೆ. ಸ್ಟ್ರೈಟ್ ಲೈನ್ಸು ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ, ಸ್ಲೋಪ್ ಆ್ಯಂಡ್ ಟ್ಯಾಂಜೆಂಟ್ ಮಾತ್ರ ನಾವು ಜಾಸ್ತಿ ಕಲ್ತಿಲ್ಲ, ಆಗ ಕಡಿಮೆ. ಬಟ್ ಏನು ಈ ಯೂನಿಟ್ ಇದೆಯಲ್ಲ, ಡಿಫ್ರೆನ್ಸಿಯೇಷನ್ ಅನ್ನುವಂಥ ಯೂನಿಟು, ಇದನ್ನು ತುಂಬ ಕಡೆ ನಾವು ಯೂಸ್ ಮಾಡ್ತೀವಿ. ಯಾಕಂದರೆ ಈ ಒಂದು ನೀವು ನೋಡ್ತಾ ಇರುವಂಥದ್ದು ಒಂದು ಡಿಸ್ಪ್ಲೇ ಮೇಲೆ ಇರುವಂಥದ್ದು ಇವೆಲ್ಲ ನಿಮಗೆ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳೇ ಆಗಿದೆ. ಓಕೆನಾ, ಇವೆಲ್ಲ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳೇ. ಸೊ ನಿಮ್ಗೆ ಗೊತ್ತು, ಒಂದು ಸ್ವಲ್ಪ ನೀವೇನಾದರೂ ನೆನಪಿಲ್ಲ ಅಂತಂದರೆ ನೀವು ಇದನ್ನು ಸ್ವಲ್ಪ ಒಂದ್ಸತಿ ಕಲೆ ಹಾಕಿ ನೋಡಿ.
ನೆನಪಿಲ್ಲ ಅಂದರೆ ಯಾಕೆ ಅಂದರೆ ತೊಂದರೆ ಇಲ್ಲ, ನೀವು ನೆನಪಿಟ್ಕೊಂಡ್ರೆ ಕೂಡ ನೀವು ಪ್ರಾಬ್ಲಮ್ ಮಾಡುವಂತಹ ಟೆಕ್ನಿಕ್ ಏನಾಗುತ್ತೆ ಫಾಸ್ಟಾಗಿ ಬೆಳೀತಾ ಹೋಗುತ್ತೆ. ಸೊ ನೋಡಿ ನೋಡಿ ಬರೆಯೋದಕ್ಕೂ ನೀವು ನೋಡ್ದಿರನೆ ಫಾರ್ಮ್ನ ನೆನಪಿಟ್ಕೊಂಡಾಗ ಸಾಲ್ವ್ ಮಾಡುವಂತಹ ಟೆಕ್ನಿಕ್ ಏನಿದೆ ಅದು ನಿಮ್ಮ ನಿಮ್ಮ ಮೆಂಟಲ್ ಎಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಫ್ಯೂಚರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ. ಮತ್ತೆ ಒಂದು ನೆನಪಿಟ್ಕೊಳ್ಳಿ, ಯಾವ ಒಂದು ಮ್ಯಾಥ್ಸ್ ಕಾನ್ಸೆಪ್ಟ್ ಕೂಡ ಬರೀ ಮ್ಯಾಥ್ಸ್ಗೆ ಮಾತ್ರ ಸೀಮಿತ ಆಗೋದಿಲ್ಲ. ಇಂಜಿನಿಯರಿಂಗಲ್ಲಿ ಪ್ರತಿಯೊಂದು ಕಾನ್ಸೆಪ್ಟನ್ನ ಅಪ್ಲಿಕೇಶನ್ಸ್ನ ಕಲಿತೀರಾ. ನಾನು ಹೇಳ್ತಾ ಇದ್ದೆ ಯಾಕೆ ಕಷ್ಟ ಆಗುತ್ತೆ ಅಂತ ನೋಡಿ. ಒಂದು, ಈ ಡಿಫ್ರೆನ್ಸಿಯೇಷನ್ ಕಲ್ತಿದ್ರಿ, ಈ ಫಾರ್ಮುಲಾಗಳನ್ನ ಕಲ್ತಿದ್ರಿ, ಬಟ್ ಇಂಟೆಗ್ರೇಷನ್ ಚಾಪ್ಟರ್ ಇತ್ತು, ಸುಮಾರು ಜನ ಇಂಟೆಗ್ರೇಷನ್ ಕಲಿಲ್ಲ. ಸೊ ನಾನೇ ಕೂಡ ಹೇಳಿದ್ದೀನಿ, ನಾನು ಮಾಡಿರೋದೇ ಬರೀ ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನಾನೇ ಸುಮಾರು ಸತಿ ಹೇಳ್ತಿದ್ದೆ, ನೀವು ಸದ್ಯಕ್ಕೆ ಇಂಟೆಗ್ರೇಷನ್ ಬೇಡ, ನೀವು ಮ್ಯಾಟ್ರಿಕ್ಸ್ ಮತ್ತು ಸ್ಟ್ರೈಟ್ ಲೈನ್ಸಲ್ಲಿ ಈ ಥರ ಪಾಸಿಂಗ್ ಹೇಳ್ಕೊಡ್ತಾ ಇದ್ದೆ. ಸೊ ಅಲ್ಲಿ ಒಂದ್ಸತಿ ಅಂದಾಗ ನನಗೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ, ಎಲ್ಲೋ ಕೆಲವು ಮಕ್ಕಳು ನನ್ನಿಂದನೇ ಬರೀ ಪಾಸಿಂಗ್ ಪ್ಯಾಕೇಜ್ ಅಡಿಕ್ಟ್ ಆಗ್ಬಿಟ್ರಾ ಅಂತ ಅನ್ಸುತ್ತೆ. ಸೊ ಒಂದು ಕಡೆ ಸೈಡಿಗೆ ಇಟ್ಟರೆ ಆವಾಗ ಪಾಸ್ ಆಗೋದೇ ಕಷ್ಟ ಇತ್ತು, ಹಾಗಾಗಿ ನೀವು ಪಾಸ್ ಆಗೋಕ್ಕೆ ಏನು ಬೇಕು ಅದನ್ನು ಪ್ರಯತ್ನ ಪಡ್ತಾ ಇದ್ರಿ. ಬಟ್ ಈಗ ನೀವು ಇಂಟೆಗ್ರೇಷನ್ ಕಾನ್ಸೆಪ್ಟನ್ನು ಕಲೀಲೇಬೇಕು. ಈ ಇಂಟೆಗ್ರೇಷನ್ ಕಾನ್ಸೆಪ್ಟ್ ಅನ್ನೋದು ಯಾವುದಾದ್ರೂ ಒಂದು ಕಾನ್ಸೆಪ್ಟಲ್ಲಿ ನಿಮ್ಗೆ ರಿಪೀಟ್ ಆಗ್ತಾ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ನೋಡಿದಾಗ, ಸೊ ಕಂಪ್ಯೂಟರ್ ಸೈನ್ಸ್ನ ಸಿಲೆಬಸ್ನ ಓಪನ್ ಮಾಡ್ತೀನಿ. ಸೊ ಈ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಮ್ಯಾಕ್ಸಿಮಮ್ ನಮ್ಗಿರುವಂತಹ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನೀವು ನೋಡ್ಬೋದು ದಿಸ್ ಇಸ್ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಇಂಟೆಗ್ರೇಷನ್ ಏನಿಲ್ಲ. ಸೊ ಇದು ಯು ಕ್ಯಾನ್ ಸಿ ಕ್ಲಿಯರ್ಲಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಇದು ನಿಮಗೆ ಇಂಟೆಗ್ರೇಷನ್ ಬರಲ್ಲ. ಸೊ ಅದಕ್ಕೆ ನಾನು ಹೇಳ್ತೀನಿ CS ಅವ್ರಿಗೆ ಮತ್ತು EC ಅವರಿಗೆ ತುಂಬ ಜಗಜಾಂತರ, ಎಲೆಕ್ಟ್ರಿಕಲ್ಗೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದೆಲ್ಲ ಒಂದು ವೀಕ್ ಆದರೆ ಇದೇ ಸಪ್ರೇಟ್ ವಿಂಗ್ ಆಗಿರುತ್ತೆ. ನೋಡಿ, ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೋವ್ ಚೈನ್, ಇದು ಕೂಡ ನಿಮಗೆ ಇಂಟೆಗ್ರೇಷನ್ ಸಂಬಂಧ ಇಲ್ಲ. ಪ್ರಾಬ್ಲಮ್ಸ್ ಫಾರ್ಮುಲಾ ಮಾತ್ರ ನೋಡ್ಕೊಂಡ್ರೆ ಸಾಕು. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ನಂಬರ್ 1, ಇಲ್ಲೂ ಕೂಡ ನಿಮ್ಗೆ ಯಾವುದು ಇಂಟೆಗ್ರೇಷನ್ ಬರ್ತಾ ಇಲ್ಲ. ಸ್ಟ್ಯಾಟಿಕಲ್ ಇನ್ಫಾರ್ಮೇಷನ್ 2, ದೆನ್ ಡಿಸೈನ್ ಆಫ್ ಎಕ್ಸ್ಪೆರಿಮೆಂಟ್ ಅಂಡ್ ಅನೋವಾ. ಸೊ ಇವೆಲ್ಲ ನಿಮಗೆ ಸಂಬಂಧ ಇಲ್ಲದೆ ಇರುವಂಥದ್ದು, ಹಂಗಾದ್ರೆ ನಿಮಗೆ ಇಂಟೆಗ್ರೇಷನ್ ಬರದೇ ಇರೋದು. ಬಟ್ ಏನು ಎಲೆಕ್ಟ್ರಿಕಲ್ ಸಬ್ಜೆಕ್ಟು ಮತ್ತು ಬೇರೆ ಸಬ್ಜೆಕ್ಟ್ ನೋಡಿದಾಗ, ಸೊ ಐ ವಿಲ್ ಶೋ ದಟ್ ಒನ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಡಬಲ್ ಇ ನೋಡ್ಕೊಳ್ಳಿ. ಸೊ ಡಬಲ್ ಇ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ 301 ಅಂತ ಮೆನ್ಷನ್ ಮಾಡಿರುವಂಥದ್ದು. ಸೊ ಸದ್ಯಕ್ಕೆ ಈಗ ಸಿಲೆಬಸ್ ಚೇಂಜ್ ಆಗಿಲ್ಲ, ನೆಕ್ಸ್ಟ್ ಇಯರ್ ಚೇಂಜ್ ಆಗ್ಬೋದು. ಸೊ ಈ 301 ಅನ್ನೋಂಥ ಕೋಡ್ ನೋಡ್ಕೊಳ್ಳಿ. ಇಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ ಪ್ರತಿ ಸತಿ, ಇಲ್ಲಿ ವಿಧವಾದಂತಹ ಬ್ರಾಂಚ್ಗೆ ವಿಧವಾದಂತಹ ಮ್ಯಾಥ್ಸ್ ಇರೋದ್ರಿಂದ ಸ್ವಲ್ಪ ಕೋಡ್ ಬಗ್ಗೆ ಗಮನ ಹರಿಸಬೇಕು. ಕೋಡನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್, ತೊಂದರೆ ಇಲ್ಲ. ಸೊ ಅದಾದಮೇಲೆ ಕರ್ವ್ ಫಿಟ್ಟಿಂಗ್ ಅಂಡ್ ಕೋರಿಲೇಷನ್ ರಿಗ್ರೆಷನ್ಸ್, ಇದಕ್ಕೆ ನಮಗೆ ಇಂಟೆಗ್ರೇಷನ್ ಬೇಕೇ ಬೇಕು. ಅಗೇನ್ 4 year ಸೀರೀಸ್ ನಮಗೆ ಇಂಟೆಗ್ರೇಷನ್ ಬೇಕೇ ಬೇಕು. 4 year ಟ್ರಾನ್ಸ್ಫಾರ್ಮ್ಸ್ ಅಂಡ್ ಡಿಸೈಡ್ ಟ್ರಾನ್ಸ್ಫಾರ್ಮರ್ಸ್, ಸೊ ಹೇಗೆ ನಮಗೆ ಇಂಟೆಗ್ರೇಷನ್ ಬೇಕು. ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಸೊ ದಿಸ್ ಇಸ್ 1 ಯೂನಿಟ್ ವಿಚ್ ವಿ ಆರ್ ನಾಟ್ ಯೂಸಿಂಗ್ ದಿ ಇಂಟೆಗ್ರೇಷನ್. ಅಲ್ಲಿಗೆ ನಮಗೆ ಕ್ಲಾರಿಟಿ ಸಿಕ್ತು. ಸೊ ಈಗ ವೆರೈಟಿ ನೋಡಿ, ಅದೊಂದಾದರೆ ಇದೊಂದಾದರೆ ಅದೊಂದು, ಈ ಥರ ಇರೋದ್ರಿಂದ ನಾನು ನಿಮ್ಗೆ ಕೊಡುವಂಥ ಸಜೆಷನ್ನು, ಫಾರ್ಮುಲಾಗಳನ್ನ ಸ್ವಲ್ಪ ಯಾವ ರೀತಿ ಯೂಸ್ ಮಾಡೋದು, ಯಾವ ಥರ ಕಲಿಬೇಕು, ಈ ಫಾರ್ಮುಲಾಗಳ ಜೊತೆ ಟಚ್ ಅಪ್ ನೀವು ಸ್ವಲ್ಪ ಬೆಳೆಸ್ಕೊಳ್ಳಿ. ಸೊ ಈಗ ನೋಡ್ತಾ ಇದ್ರೆ ಇಲ್ಲಿ ಪ್ಯಾರಾಮೆಟ್ರಿಕ್ ಅಂತ ಇದೆ, ಇದೆಲ್ಲ ನಿಮಗೆ M1 M2 ನಲ್ಲಿ ಯೂಸ್ ಆಗುತ್ತೆ. ಎಸ್ಪೆಷಲಿ ಇದು ಇಂಟೆಗ್ರೇಷನ್ನ ಫಾರ್ಮುಲಾಗಳು, ಇಂಟೆಗ್ರೇಷನ್ ಆಫ್ x ಪವರ್ n, ಲಾಗ್ x, e ಪವರ್ x, ಸೈನ್ x, ಟ್ಯಾನ್ x, ಸೀಕೆಂಟ್ x. ಸೊ ನೀವು ಮರ್ತಿದ್ದೀರಾ ಅಂತಂದರೆ ಇನ್ನೊಂದ್ಸತಿ ನನ್ನ ಹಳೆ ಇಂಟೆಗ್ರೇಷನ್ ವಿಡಿಯೋಸ್ನ ನೋಡಿ, ಸ್ವಲ್ಪ ಐಡಿಯಾ ಬರುತ್ತೆ ನಿಮಗೆ ಯಾವ ಥರ ಅಂತೇಳಿ. ಅದಾದಮೇಲೆ ಈಗ ಬರ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ಫಾರ್ 4 year ಸೀರೀಸ್. ಸೊ f of x dx, f of a minus x, a to b ಇತ್ತು ಅಂದರೆ ಮೈನಸ್ b to a. Again f of x dx if it is a even function, if it is a odd function. ಅದೇ ರೀತಿಯಾಗಿ ಇಂಟೆಗ್ರೇಷನ್ ಬೈ ಪಾರ್ಟ್ಸ್, ಸೊ ಎಸ್ಪೆಷಲಿ uv dx ನೋಡ್ತಾ ಇದ್ದೀರಾ, ಇದನ್ನ ಪಾರ್ಟ್ಸ್ ಬೈ ಪಾರ್ಟ್ಸ್ ಅಂತ ಕರೀತಾರೆ. ನೋಡೋಕೆ ಫಾರ್ಮುಲಾ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ಇದು ಒಂದು ದೊಡ್ಡ ಫಾರ್ಮುಲಾ ಆದರೆ ಇದರಲ್ಲಿರುವಂತಹ ಇಂಟೆಗ್ರೇಷನ್ ಪಾರ್ಟ್ಸ್ ನೀವು ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಮತ್ತೆ ಇದು ನಿಮಗೆ ಕಷ್ಟ ಆಗುತ್ತೆ. ಬಟ್ ಇದು ಈಗ ಹ್ಯಾಂಡ್ ಬುಕ್ ಕೊಟ್ಟರು ಅಂದರೆ ಈ ಫಾರ್ಮುಲಾ ಇರುತ್ತೆ, ತೊಂದರೆ ಇರಲ್ಲ. ಓಕೆನಾ. ದೆನ್ ಬರ್ನೌಲಿಸ್ ರೂಲ್ ಆಫ್ ಇಂಟೆಗ್ರೇಷನ್. ಸೊ ಏನಿದು ಬರ್ನೌಲಿಸ್ ರೂಲ್ ಆಫ್ ಇಂಟೆಗ್ರೇಷನ್ ನೋಡ್ತಾ ಇದ್ದೀರಾ, ಇದು ಫಸ್ಟ್ ಫಂಕ್ಷನ್ಸ್ ಪಾಲಿನಾಮಿಯಲ್ ಅಂಡ್ ಸೆಕೆಂಡ್ ಇಂಟೆಗ್ರೇಷನ್ ಸೆಕೆಂಡ್ ಫಂಕ್ಷನ್ ಇಸ್ ನೋನ್. ದೆನ್ ಇಂಟೆಗ್ರೇಷನ್ u of x into v of x into dx, u into ಇಂಟೆಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಇದೆಲ್ಲ ನಿಮಗೆ ಬರ್ನೌಲಿಸ್ ಥಿಯರಮ್ ಅಂತೇಳಿ. ಇದು ಇಂಟೆಗ್ರೇಷನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬ ಈಸಿ ಆಗಿರುವಂಥ ಕಾನ್ಸೆಪ್ಟು. ಇನ್ನು ವೆಕ್ಟರ್ ಕ್ಯಾಲ್ಕುಲಸ್ ನೋಡ್ತಾ ಇದ್ದೀರಾ, ಆರು, ಮಾಡ್ಲಸ್ ಆಫ್ ಆರು, ಡಾಟ್ ಪ್ರಾಡಕ್ಟು, ಕ್ರಾಸ್ ಪ್ರಾಡಕ್ಟು,
ಇವೆಲ್ಲ ತುಂಬ ಈಸಿ ಆಗಿರುವಂಥದ್ದು. ವೆಲಾಸಿಟಿ ಬಗ್ಗೆ ಇರ್ಬೋದು, ಆಕ್ಸಲೇಷನ್ ಬಗ್ಗೆ ಇರ್ಬೋದು. ಮತ್ತು ನೋಡಿ ಎಷ್ಟು ಸಿಂಪಲ್ ಅಂದರೆ ನಾನು ಕೂಡ ನಿಮಗೆ ಈ ಫಾರ್ಮುಲಾಗಳನ್ನ ಕೊಟ್ಟಿಲ್ಲ, ಈ ಫಾರ್ಮುಲಾಗಳೆಲ್ಲ ಮೆನ್ಷನ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯೂಸೇಜ್ ಆಗುತ್ತೋ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಅದನ್ನು ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಹಾಫ್ ಆ್ಯಂಗಲ್ ಇರ್ಬೋದು, ಲಾಗರ್ದಮಿಕ್ ಇರ್ಬೋದು, ಸಾಲಿಡ್ ಜೆಮಿಟ್ರಿ ಇರ್ಬೋದು, ಇನ್ನು nth ಆರ್ಡರ್ ಡಿರೈವೇಟಿವ್ ಏನು ನಾವು ನೋಡ್ತೀವಿ ಯೂಶಲಿ M1 ಮತ್ತು M2ನಲ್ಲಿ ಬರ್ತಿದ್ದು nth ಆರ್ಡರ್ ಡಿರೈವೇಟಿವ್ ಅನ್ನೋಂಥದ್ದು. ಇವೆಲ್ಲ ಕಾಮನ್ ಆಗಿ ಬರುವಂಥದ್ದು. ಸೊ ಇನ್ನು ಪೋಲಾರ್ ಕೋಆರ್ಡಿನೇಟ್ಸ್ ಇರ್ಬೋದು, ಇದು ಕೂಡ ನಮಗೆ ಫಸ್ಟ್ ಇಯರಲ್ಲಿ ಬರುವಂಥದ್ದು. ಈಗ ನಾವು ನೋಡ್ತಾ ಇರೋಂಥದ್ದು ಸಾಮಾನ್ಯವಾಗಿ ಥರ್ಡ್ ಸೆಮ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಏನು ಫಾರ್ಮುಲಾಗಳು ಬರ್ತವೆ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಮುಂದಕ್ಕೆ ಹೋದಾಗ ಇಲ್ಲಿ ಏನು ಟ್ರಾನ್ಸ್ಫಾರ್ಮೇಷನ್ ಆಫ್ ಪಿರಿಯಾಡಿಕ್ ಫಂಕ್ಷನ್ ನೋಡ್ತಾ ಇದ್ದೀರಾ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಂತ ಕರೀತಾರೆ. ಸೆಕೆಂಡ್ ಶಿಫ್ಟಿಂಗ್ ಥಿಯರಮ್ಮು, ಸೊ ಟ್ರಾನ್ಸ್ಫಾರ್ಮ್ ಡಿರೈವೇಟಿವ್ಸು, ಸೊ ಇಲ್ಲಿ ನೋಡ್ತಾರೆ ಟ್ರಾನ್ಸ್ಫಾರ್ಮ್, ಇನ್ವರ್ಸ್ ಟ್ರಾನ್ಸ್ಫಾರ್ಮ್. ಇದರಿಂದಂತೂ ಫೋರಿಯರ್ ಸೀರೀಸು ಮತ್ತು ಏನು ಯೂನಿಟ್ ಇದೆ ಸಪ್ರೇಟ್ ಆಗಿ ಈ ಫಾರ್ಮುಲಾಗಳನ್ನ ಬಳಸೋದನ್ನ ಕಲಿಬೇಕಾಗುತ್ತೆ. ನೀವೀಗ ಮೈನ್ ಆಗಿ ಏನು ಕಲಿಬೇಕು, ಫಾರ್ಮುಲಾ ಕೈಲಿರುತ್ತೆ, ಬಟ್ ಬಳಸೋದು ಬರಲಿಲ್ಲ ಅಂತಂದ್ರೆ ನೀವು ಅದನ್ನ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನ ಯಾವ ರೀತಿ ಬಳಸಬೇಕು ಅಂತ ಕಲ್ತಿರ್ಬೇಕು. ಇನ್ನು ನೋಡಿ ಸಿಂಪ್ಸನ್ಸ್ 1/3 ಮೆಥಡ್, ಇದು ಡೈರೆಕ್ಟ್ ಫಾರ್ಮುಲಾ ಇದೆ ನ್ಯೂಮ್ಯಾರಿಕಲ್ ಇಂಟೆಗ್ರೇಷನ್ ಅಲ್ಲಿ. ರಂಗೇಕುಟ ಮೆಥಡು, ಸಿಂಪ್ಸನ್ಸ್ 1/3 ಮೆಥಡು, 3/8 ಮೆಥಡು, ಇವೆಲ್ಲ ಡೈರೆಕ್ಟ್ ನಿಮಗೆ ಫಾರ್ಮುಲಾ ಕೊಟ್ಟೋದ್ರಿಂದ ಡೈರೆಕ್ಟ್ ಸಾಲ್ವ್ ಮಾಡೋಕ್ಕೆ ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆನಾ. ಸೊ ಇನ್ನು ರಂಗೇಕುಟ ಮೆಥಡ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ, ರಂಗೇಕುಟ ಯಾವ ತರ ಮೆಥಡ್ ಮಾಡೋದು, ಸೊ f(n) ಕೊಟ್ಟಿದ್ದಾರೆ, ಮತ್ತೆ ಮೆಥಡ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವ ತರ ಮೆಥಡ್ನ ಫಾಲೋ ಮಾಡಬೇಕು ಅನ್ನೋದನ್ನ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಿಮಗೆ ತುಂಬಾ ಬೆನಿಫಿಟ್. ಇನ್ನು ಆಡಮ್ಸ್ ಬಶ್ಫೋರ್ತ್ ಮೆಥಡು, ಪಿರಿಯಾಡಿಕ್ಕು, ದೆನ್ ಮಾಡ್ಯುಲರ್ ಅರ್ಥಮೆಟಿಕ್ಸು, ಸೊ ಯುಕ್ಲಿಡಿಯನ್ ಅಲ್ಗಾರಿದಮು, ಮಾಡ್ಯುಲರು, ಇವೆಲ್ಲ ಫಾರ್ಮುಲಾ ಮೆನ್ಷನ್ ಮಾಡಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಇನ್ನು RSA ಕ್ರಿಪ್ಟೋಸಮ್ ನಿಮಗೆ ಗೊತ್ತಿದೆ, ಇದನ್ನ ನಾನು ಸೈಬರ್ ಸೆಕ್ಯೂರಿಟಿ ಪಾಠ ಮಾಡ್ಬೇಕಾದ್ರೆ ಇದನ್ನ RSA ಅಲ್ಗಾರಿದಮ್ ಅಂತೇಳಿ ಮತ್ತೆ ರಿಡಿಫ್ ಅಲ್ಗಾರಿದಮ್ ಇವೆರಡನ್ನ ಮಾಡಿದ್ದೆ. ಪೋಲಾರ್ ಕೋಆರ್ಡಿನೇಟ್ಸ್ ಇದೆ. ಇಷ್ಟು ಫಾರ್ಮುಲಾಗಳು ಈ ಫಾರ್ಮುಲಾ ಶೀಟ್ ನಿಮ್ಗೆ ಕೊಡೋದ್ರಿಂದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಯಾಕೆ ಅಂತ ನಿಮ್ಗೆ ಗೊತ್ತಾಯಿತು. ಒಂದು, ನಿಮಗೆ ಬೇಸಿಕ್ಸ್ ಏನಾಗಿದೆ ಡಿಪ್ಲೊಮಾದಲ್ಲಿ ಸ್ಟ್ರಾಂಗ್ ಆಗಿರುವಂಥ ಬೇಸಿಕ್ಸ್ ಬಿದ್ದಿಲ್ಲ. ದಿಸ್ ಇಸ್ ದ ಒಂದು ರೀಸನ್ ಯಾಕೆ ನಿಮ್ಗೆ ಕಷ್ಟ ಆಗ್ತಿದೆ. ಎರಡನೇದು, ನೀವು ಟ್ರೈ ಮಾಡಿದ್ರು ಕೂಡ ಈಗ ಫಾರ್ಮುಲಾಗಳು ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ, ಅದು ಎರಡನೇ ಪ್ರಾಬ್ಲಮ್ಮು. ಮೂರನೇದು, ಯಾವುದಕ್ಕೆ ಯಾವ ಸೊಲ್ಯೂಷನ್ ಬರೀಬೇಕು ನಾನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವರು ಟೋಟಲಿ ನನಗೆ ಕಷ್ಟ ಅನ್ನೋ ಥರ ಇದ್ದೀರಾ. ಸೊ ಇದೆಲ್ಲ ಕೂಡ ಒಂದ್ಸತಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಏನಂತ ಕಷ್ಟ ಆಗೋದಿಲ್ಲ. ಸೊ ಅದು ಮಾಡಬೇಕಷ್ಟೇ, ನೀವು ಅದನ್ನ ಮಾಡೋಣ ಖಂಡಿತವಾಗ್ಲೂ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ನೀವು ಇದೇ ಥರ ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಈ ವಿಡಿಯೋನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಜೊತೆಲಿ ಎಷ್ಟು ಆಗುತ್ತೋ ನಿಮ್ಮ ಪಾಸಿಬಲ್ ನಿಮ್ಮ ಡೌಟ್ಸನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಖಂಡಿತ ನಿಮ್ಮ ಜೊತೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನು ತಯಾರಿರ್ತೀನಿ. ಖಂಡಿತವಾಗ್ಲೂ ಇದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.